ಎಲ್ಲರೂ ಕೇಳ್ತಿರಲ್ಲ, ಎಲ್ಲರೂ ಪ್ರೇಕ್ಷಕರೇ, ಯಾಕೆ ಒಳ್ಳೆಯವರಿಗೆ ಯಾಕೆ ಕಷ್ಟ ಜಾಸ್ತಿ? ಎರಡು ಉತ್ತರ ಇದೆ. ಗಜೇಂದ್ರ ಮೋಕ್ಷದ ಸಂದರ್ಭದಲ್ಲಿ ತಿಳಿಯಲೇಬೇಕಾದಂತಹ ಉತ್ತರ, ತಿಳಿಯಲೇಬೇಕಾದ ವಿಷಯ. ನಾವಿಷ್ಟೆಲ್ಲ ದೇವರ ಪೂಜೆ ಮಾಡ್ತೇವೆ, ಇಷ್ಟೆಲ್ಲ ವ್ರತ ಮಾಡ್ತೇವೆ, ಸ್ವಾಮಿ ನಮಗೆ ಇಷ್ಟು ಕಷ್ಟ ಯಾಕೆ? ಬೇರೆ ಯಾರೋ ಹೇಗೋ ಇದ್ದಾರೆ, ಅವರ ಕಷ್ಟ ಹೇಗಪ್ಪ? ಅವರೆಲ್ಲ ಅಷ್ಟು ಚೆನ್ನಾಗಿದ್ದಾರಲ್ಲ ಅಂತ ಅವರು ಚೆನ್ನಾಗಿದ್ದಾರೆ ಅನ್ನೋದು ನಿರ್ಣಯ ಮಾಡಿಬಿಟ್ಟಿರ್ತಾನೆ. ಎರಡು ತಪ್ಪು ಮಾಡ್ತಾನೆ ಮನುಷ್ಯ. ಇನ್ನೊಂದು, ತಾನು ಒಳ್ಳೆಯವನು ಅಂತ ನಿರ್ಣಯ ಮಾಡಿಬಿಟ್ಟಿರ್ತಾನೆ. ನಾನು ಒಳ್ಳೆಯವನಲ್ವಾ? ಪ್ರತಿಯೊಬ್ಬರೂ ಕಷ್ಟದಲ್ಲಿರುವವರೇ. ಹಣ ಇಲ್ಲದವನಿಗೊಂದು ಕಷ್ಟ, ಹಣ ಇರುವವನಿಗೊಂದು ಕಷ್ಟ. ಮಕ್ಕಳಿಲ್ಲದವರಿಗೊಂದು ಕಷ್ಟ, ಮಕ್ಕಳಿರುವವರಿಗೊಂದು ಕಷ್ಟ. ಮನೆ ಇರುವವರಿಗೊಂದು ಕಷ್ಟ, ಮನೆ ಇಲ್ಲದವರಿಗೊಂದು ಕಷ್ಟ. ಮತ್ ನಾವೆಲ್ಲ ಇಷ್ಟೆಲ್ಲ ಮಾಡ್ತೇವೆ. ಏನ್ ಮಾಡ್ತೀಯಪ್ಪ? ಮಾಡಿದ ಧರ್ಮ ಸರಿಯಾಗಿರ್ತದೆಯಾ? ನಮ್ಮನ್ನ ನಾವು ಪ್ರಶ್ನೆ ಮಾಡಿಕೊಳ್ಳೋಣ, ಬೇರೆಯವರಿಗೆ ಉತ್ತರ ಕೊಡೋದು ಬೇಡ. ನನ್ನ ದೇವರ ಪೂಜೆ ನಾನೆಷ್ಟು ಪರಿಶುದ್ಧವಾಗಿ ನಾನು ಮಾಡ್ತೇನೆ? ನಾವು ಆಡಂಬರ ಮಾಡಿರ್ತೇವೆ. ಒಳ್ಳೆಯವರಿಗೆ ಯಾಕೆ ಕಷ್ಟ ಬರ್ತದೆ? ಹೌದು, ಭಗವಂತ ಒಳ್ಳೆಯವರಿಗೆ ಕಷ್ಟ ಕೊಡ್ತಾನೆ. ಯಾಕೆ ಗೊತ್ತಾ? ಪರಮಾತ್ಮ ಈ ಕಷ್ಟ ಕೊಡುವುದು ಅನ್ನೋದಿದೆಯಲ್ಲ, ಪರಮಾತ್ಮನ ಅನಂತ ಕಾರುಣ್ಯ. ಅದು ಅನಂತ ಕಾರುಣ್ಯ. ಆ ಕಷ್ಟ ಅನ್ನೋದೊಂದಿಲ್ಲ, ನಮಗೆ ಮೋಕ್ಷ ಸಿಗಲಿಕ್ಕೆ ಸಾಧ್ಯವಿಲ್ಲ. ಬಡತನ ಅತ್ಯಂತ ಕೆಟ್ಟ ಕಷ್ಟ, ಅವಮಾನ ಕೆಟ್ಟದ್ದು, ವಿದ್ಯೆ ಇಲ್ಲದೆ ಇರುವಿಕೆ ಕೆಟ್ಟದ್ದು, ಬುದ್ಧಿ ಇಲ್ಲದೆ ಇರುವಿಕೆ ಕಷ್ಟ. ಪರಮಾತ್ಮ ವಿಚಿತ್ರವಾದ ರೀತಿಯಲ್ಲಿ ಕಷ್ಟಗಳನ್ನು ಕೊಡ್ತಾನೆ. ಕಷ್ಟವನ್ನು ವಿವರಣೆ ಮಾಡೋದು ಬೇಡ. ಯಾಕೆ ಕಷ್ಟ ಕೊಡ್ತಾನೆ ಗೊತ್ತಾ? ಒಂದೊಂದು ಕಷ್ಟ ನಮಗೆ ಬಂದಾಗ, ನಮ್ಮ ಹತ್ತಿರ ಬಂದಾಗ, ನಮ್ಮ ಒಳಗಿರುವ ಒಂದು ಸದ್ಗುಣವನ್ನು ನಮಗೆ ತೋರಿಸಿಕೊಟ್ಟು ಹೋಗಿಬಿಡ್ತದೆ. ಓ, ನಾನಿನ್ನ ಸಿಟ್ಟಿಗೆ ಬರಬಾರ್ದು. ನಂದಿಷ್ಟೆಲ್ಲ ಕಷ್ಟಕ್ಕೇನು ಕಾರಣ? ನನ್ನ ಸಿಟ್ಟು. ನಾನು ಬಿಡಬೇಕಲ್ಲ. ದೊಡ್ಡವರನ್ನ ಬೈದೆವು, ಅವಮಾನ ಮಾಡಿದೆವು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ್ಯ, ಇವೆಲ್ಲ ಏನು ಕೆಟ್ಟ 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 ಗುಣಗಳಿವೆಯಲ್ಲ, ಆ ಕೆಟ್ಟ ಗುಣಗಳನ್ನ ತೋರಿಸಿ ನೋಡು, ಇದು ನಿನ್ನ ಕಷ್ಟಕ್ಕೆ ಕಾರಣ.